ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೈ ಸೆಲ್ ಮಾಡುವಾಗ ಯಾವೆಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಡರ್ಗಳಿದೆ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಪ್ರತಿ ಸಲ ಬೈ ಸೆಲ್ ಮಾಡುವಾಗ ಆರ್ಡರ್ ಪ್ಲೇಸ್ ಮಾಡ್ತೀರಿ, ಆದ್ರೆ ಈ ಆರ್ಡರ್ಸ್ ಅಲ್ಲಿ ಕೂಡ ಡಿಫರೆಂಟ್ ಟೈಪ್ಸ್ ಇದೆ ಅಂತ ಹೆಚ್ಚಿನವರಿಗೆ ಗೊತ್ತಿರಲ್ಲ. ಅದನ್ನ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದು ಮಾರ್ಕೆಟ್ ಆರ್ಡರ್. ಇದು ತುಂಬಾ ಸಿಂಪಲ್ ಆರ್ಡರ್. ಇಲ್ಲಿ ನಿಮ್ಮ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ಆ ಸ್ಟಾಕ್ಸ್ ನ ಇವಾಗ್ಲೇ ಬೈ ಮಾಡಬೇಕು ಅಥವಾ ಇವಾಗ್ಲೇ ಸೆಲ್ ಮಾಡಬೇಕು ಅಂತ. ಸದ್ಯಕ್ಕೆ ಆ ಶೇರು ಮಾರ್ಕೆಟ್ ನಲ್ಲಿ ಯಾವ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅವಾಗ್ಲೇ ಬೈ ಅಥವಾ ಸೆಲ್ ಆಗ್ಬೇಕು ಅಂತ. ಇಲ್ಲಿ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅದನ್ನ ಓಪನ್ ಮಾಡಿ ಕ್ವಾಂಟಿಟಿ ಸೆಲೆಕ್ಟ್ ಮಾಡಿ ಬೈ ಅಂತ ಕ್ಲಿಕ್ ಮಾಡ್ತೀರಾ, ಆಗಿನ ಮಾರ್ಕೆಟ್ ಪ್ರೈಸ್ ಗೆ ಅದು ಬೈ ಆಗುತ್ತೆ. ನೆಕ್ಸ್ಟ್ ಲಿಮಿಟ್ ಆರ್ಡರ್. ಇಲ್ಲಿ ನೀವೇ ಒಂದು ಪ್ರೈಸ್ ನ ಸೆಟ್ ಮಾಡಬಹುದು. ಆ ಪ್ರೈಸ್ ಗೆ ಬಂದಾಗ ಆ ಸ್ಟಾಕ್ಸ್ ಬೈ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕ್ಸ್ 100 ರೂಪಾಯಿ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ನಿಮ್ಗೆ 95 ರೂಪಾಯಿ ಬಂದ್ರೆ ಮಾತ್ರ ಬೈ ಮಾಡಬೇಕು ಅಂತ ಅನ್ಕೋತೀರಾ. ಹಾಗಿದ್ದಾಗ ನೀವು ಲಿಮಿಟ್ ಆರ್ಡರ್ ನ ಪ್ಲೇಸ್ ಮಾಡಬಹುದು. ಅದೇ ರೀತಿ 102 ರೂಪಾಯಿ ಬಂದಾಗ ಬೈ ಮಾಡಬೇಕು ಅಂತ ಇದ್ರೆ 102 ರೂಪಾಯಿ ಲಿಮಿಟ್ ಆರ್ಡರ್ ಸೆಟ್ ಮಾಡಿದ್ರೆ ಆಗ್ಲೂ ಕೂಡ ಬೈ ಆಗುತ್ತೆ. ಈ ತರದ ಲಿಮಿಟ್ ಆರ್ಡರ್ ಅಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲ. ನೀವು ಸೆಟ್ ಮಾಡಿರೋ ಲಿಮಿಟ್ ಪ್ರೈಸ್ ಗೆ ಬಂದ್ರೆ ಮಾತ್ರ ಆ ಆರ್ಡರ್ ಎಕ್ಸಿಕ್ಯೂಟ್ ಆಗತ್ತೆ. ನೆಕ್ಸ್ಟ್ ಸ್ಟಾಪ್ ಲಾಸ್ ಆರ್ಡರ್. ಇದು ನಿಮ್ಗೆ ಆಗಬಹುದಾದ ಹೆಚ್ಚಿನ ಲಾಸ್ ನ ಸ್ಟಾಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು 100 ರೂಪಾಯಿಗೆ ಒಂದು ಶೇರ್ ನ ಬೈ ಮಾಡಿದ್ದೀರಾ. ಒಂದು ವೇಳೆ ನಿಮ್ಮ ಅನಾಲಿಸಿಸ್ ಅಥವಾ ಪ್ರಿಡಿಕ್ಷನ್ ರಾಂಗ್ ಆಗಿ ಶೇರ್ ಪ್ರೈಸ್ ಡೌನ್ ಆದ್ರೆ 5 ರೂಪಾಯಿಗಿಂತ ಜಾಸ್ತಿ ಲಾಸ್ ಆಗಬಾರ್ದು ಅಂತ ಇದ್ರೆ 100 - 5 95 ರೂಪಾಯಿಗೆ ಸ್ಟಾಪ್ ಲಾಸ್ ಆರ್ಡರ್ ನ ಪ್ಲೇಸ್ ಮಾಡಬಹುದು. ಯಾವಾಗ ಆ ಶೇರಿನ ಬೆಲೆ 95 ರೂಪಾಯಿಗೆ ಬರುತ್ತೋ ಆಗ ಆ ಶೇರ್ ಸೆಲ್ ಆಗುತ್ತೆ. ಅದರ ನಂತರ ಆ ಶೇರ್ ಪ್ರೈಸ್ ಎಷ್ಟೇ ಡೌನ್ ಆದ್ರೂ ನಿಮ್ಗೆ ಏನು ಟೆನ್ಷನ್ ಇರೋದಿಲ್ಲ. ಇದು ನಿಮ್ಗೆ ಆಗಬಹುದಾದ ಟೋಟಲ್ ಲಾಸ್ ನ ನಿಮ್ಗೆ ಮೊದಲೇ ತಿಳಿಸುತ್ತೆ. ಇದಿಷ್ಟು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತದ್ದು. ಅದನ್ನ ಬಿಟ್ಟು ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್, ಆಫ್ಟರ್ ಮಾರ್ಕೆಟ್ ಆರ್ಡರ್, GTT ಆರ್ಡರ್, ಐಸ್ಬರ್ಗ್ ಆರ್ಡರ್, ಹೀಗೆ ತುಂಬಾನೇ ಆರ್ಡರ್ಗಳು ಕೂಡ ಇದಾವೆ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.